ಇನ್ನು ಈಶ್ವರಪ್ಪ ಮನವೊಲಿಸೋಕೆ ಬಿಜೆಪಿ ನಾಯಕರು ಹರಸಾಹಸವನ್ನ ಪಡ್ತಾನೆ ಇದ್ದಾರೆ. ಬಿಜೆಪಿ ತಂಡದ ಭೇಟಿ ವೇಳೆಯೂ ಈಶ್ವರಪ್ಪ ಅವರು ಪಟ್ಟನ್ನ ಸಡಿಲಿಸಲಿಲ್ಲ. ರವಿಕುಮಾರ್ ಹೋದ್ರು, ಆರಗ ಜ್ಞಾನೇಂದ್ರ ಬೆಳಗ್ಗೆನೆ ಮನೆಗೆ ಹೋಗಿ ಮನವೊಲಿಸುವಂತಹ ಪ್ರಯತ್ನ ಮಾಡಿತು. ಬಟ್ ಈಶ್ವರಪ್ಪ ಪಟ್ಟು ಸಡಿಲಿಸೋಕೆ ತಯಾರಿಲ್ಲ. ಮತ್ತೆ ಮಾತನಾಡಿದ್ದಾರೆ ಈಶ್ವರಪ್ಪ. ಆಗ್ಲೂ ಯಡಿಯೂರಪ್ಪ ಅವರ ವಿರುದ್ಧವೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸ್ಪರ್ಧೆಯಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅಂತೇಳಿ ಮತ್ತೊಮ್ಮೆ ಈಶ್ವರಪ್ಪ ಪುನರುಚ್ಚರಿಸಿದ್ದಾರೆ. ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋಂಥ ಅಂಶ ಅವ್ರ ಗಮನಕ್ಕೆ ತಂದೆ. ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗೆ, ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ. ಸಿ ಟಿ ರವಿ ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಾನು ವಿವರಕ್ಕೆ ಹೋಗಲ್ಲ, ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ. ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರೋ ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಅವರ ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ. ಮತ್ತು ಎರಡನೇದು, ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಇವತ್ತು ಅವ್ರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು, ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು. ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ, ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ. ವರಿಷ್ಠರು ತೊಗೊಂಡದಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವರು ಕೇಳ್ತಾರೆ. ಇವ್ರ ಮೇಲೆ ನಂಬಿದ್ದಾರೆ. ಇವರೊಬ್ಬ ಲಿಂಗಾಯತ್ ನಾಯಕರು, ಹಾಗಾಗಿ ಅವ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ BJP ಬರುತ್ತೆ, ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಯಡಿಯೂರಪ್ಪನವರೇ ಸ್ವತಃ KJP ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು, ಒಟ್ಟು 6 ಸೀಟು. ಇದು ಯಡಿಯೂರಪ್ಪನವರ ಶಕ್ತಿ. ನಮ್ಮ ಕೇಂದ್ರದ ನಾಯಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು, ಈ ಲಿಂಗಾಯತರೆಲ್ಲರೂ ಪೂರ ಅವ್ರ ಹಿಡಿತದಲ್ಲಿದ್ದಾರೆ. ಈ ಭ್ರಮೆಯಲ್ಲಿ ಕೇಂದ್ರದವರು ಇದ್ದಾರೆ. ಇರಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.